ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೇಲೂರು ಅಡುಗೆ ಮನೆಗೆ ಸ್ವಾಗತ. ನಾನೀಗ ಕ್ಯಾಪ್ಸಿಕಮ್ ಕಡಾಯಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಡಾಬಾ ಸ್ಟೈಲ್. ಇದು ಕ್ಯಾಪ್ಸಿಕಮ್ ನೀವು ಎತ್ಕೊಂಡು ಅದನ್ನು 8 ಭಾಗ ಮಾಡ್ಕೊಳ್ಳಿ. ಒಂದು ಕ್ಯಾಪ್ಸಿಕಮಲ್ಲಿ 8 ಭಾಗ ಮಾಡ್ಕೊಳ್ಳಿ. ಆ ಥರ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ತೊಳೆದು 8 ಭಾಗ ಮಾಡಿಕೊಂಡು ಎಲ್ಲ ಕ್ಯಾಪ್ಸಿಕಮ್ನು ಇಟ್ಕೊಳ್ಳಿ. ಅದಕ್ಕೆ ಕ್ಯಾಪ್ಸಿಕಮ್ ಈ ಥರ ಸ್ಕ್ವಯರ್ ಆಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಒಂದನ್ನು 8 ಭಾಗ ಮಾಡಿ ಅದಕ್ಕೆ 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು ಮತ್ತು ಎಳ್ಳು, ಸ್ವಲ್ಪ ಗೋಡಂಬಿ ಸ್ವಲ್ಪ ಎತ್ಕೊಂಡಿದ್ದೀನಿ, ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಚಕ್ಕೆ, ಲವಂಗು, ಒಣ ಮೆಣಸಿನ್ಕಾಯಿ 1, ಮೆಣಸಿನ್ಕಾಯಿ 2 ಎಲೆ, ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಡೋಣ. ಬಾಣಲಿ ಬಿಸಿ ಆದಂಗೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ದಪ್ಪ ಮೆಣಸಿನ್ಕಾಯಿ ಅಂತೀವಲ್ಲ ಅದು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಅದರಲ್ಲಿರೋ ನೀರಂಶ ಎಲ್ಲ ಹೋಗಲಿ, ಸ್ವಲ್ಪ ಹಾಗೆ ಹುರಿಯಿರಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಅದು ಹುರಿತಾ ಇದ್ರೆ ಸ್ವಲ್ಪ ಪೀಸ್ ಥರ ಆಗುತ್ತೆ, ಕಪ್ಪುಗೆ ಸೈಡೆಲ್ಲ ಸ್ವಲ್ಪ ರೋಸ್ಟ್ ಥರ ಆಗುತ್ತೆ. ಆಮೇಲೆ ಅದನ್ನು ಸೈಡ್ಗೆ ಎತ್ಕೊಳ್ಳಿ. ಈಗ ನಾನು ಇನ್ನೊಂದು ಚಿಕ್ಕ ಬಾಣಲೆ ಇಟ್ಬಿಟ್ಟು 1 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೀ ಸ್ಪೂನು ಕಡಲೆ ಹಿಟ್ಟನ್ನ ಹುರ್ಕೋಬೇಕು. ಸ್ಟವ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೋಬೇಕು. ಕಡಲೆ ಹಿಟ್ಟು 1 ಸ್ಪೂನು, ಕಡಲೆ ಹಿಟ್ಟು ನಾವು ಏನಕ್ಕೆ ಹಾಕ್ತೀವಂದರೆ ಸ್ವಲ್ಪ ಥಿಕ್ನೆಸ್ ಬರೋಕ್ಕೆ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಾಗಲೇ ಚಕ್ಕೆ,
ಲವಂಗು, ಎಲೆ, 2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಒಂದು, ಸ್ವಲ್ಪ ಸೋಂಪು, ಒಂದು 1/4 ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ಳಿ ಸಾಕು. ಚಕ್ಕೆ ಒಂದು, ಲವಂಗು ಒಂದು, ಎಲೆ, 2 ಮೆಣಸಿನ್ಕಾಯಿ, ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿರಿ. ಆಮೇಲೆ ಈರುಳ್ಳಿ ನೀವು ಸಣ್ಣದಾಗೂ ಹಚ್ಕೋಬೋದು, ಇಲ್ಲಾಂದರೆ ಕ್ಯಾಪ್ಸಿಕಮ್ ಯಾವ ಥರ ಕಟ್ ಮಾಡಿದ್ದೀರೋ ಆ ಥರನೂ ಕಟ್ ಮಾಡಿಕೊಂಡು ಹಾಕೋಬೋದು. ಅದು ಸ್ವಲ್ಪ ಹಾಗೆ ಹುರಿರಿ. ಟೊಮೊಟೊನೂ ಹಾಕೋತಾ ಇದ್ದೀನಿ, ಒಂದು 2 ಟೊಮೊಟೊ. ಹಾಗೆ ಹುರಿತಾ ಇರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದನ್ನು ಹುರಿಬೇಕು ಹಸಿ ವಾಸನೆ ಹೋಗೋವರೆಗೂ. ಹುರಿಬೇಕು ಚೆನ್ನಾಗಿ. ಹಾಗಾಗಿ ಹಸಿಯಾಗಿ ಒಂದು ಮೇಲೆ ಒಂದು ಹಾಕ್ತಾ ಇದ್ದರೆ ಅದು ಸರಿ ಬರಲ್ಲ. ಟೊಮೊಟೊ ಮತ್ತು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹುರಿಬೇಕು. ನಾನು ಸ್ವಲ್ಪ ಇಲ್ಲಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀರಲ್ಲ ಒಂದು ಹುರ್ಕೊಂಡು, ಅದು 1 ಟೀ ಸ್ಪೂನಷ್ಟು ಅದನ್ನು ಹಾಕ್ಕೋಬೇಕು. ಅದು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಖಾರ ಪುಡಿ 1 ಟೀ ಸ್ಪೂನು, ಅರಿಶಿನ ಪುಡಿ 1/4 ಟೀ ಸ್ಪೂನು, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ, ಮೊಸರು ಒಂದು 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಿದು. ಏನಕ್ಕೆ ಇದು ಕಡಲೆ ಹಿಟ್ಟು ಮೊಸರು ಎಲ್ಲ ಹಾಕ್ತಾ ಇದ್ದೀನಂದರೆ ನಿಮಗೆ ಹೋಟ್ಲಲ್ಲಿ ಸಿಕ್ಕೋ ಥರನೇ ಆಗುತ್ತೆ ರುಚಿ. ಇದು ಡಾಬಾ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ ಒಂದ್ಸತಿ, ಟ್ರೈ ಮಾಡ್ಬೋದಲ್ಲ. ಈಗ ಕ್ಯಾಪ್ಸಿಕಮ್ನು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಹುರಿಬೇಕು. ಈಗ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ನಾನು 1 ಗ್ಲಾಸ್ ನೀರಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ. ಒಂದು 5 ನಿಮಿಷ ಬೇಯಲಿ. 5
5 ನಿಮಿಷ ಆದಮೇಲೆ ನೋಡಿ ಈ ಥರ ಬಂದಿರುತ್ತೆ. ಈಗ ನೀವು ಎಳ್ಳು ಮತ್ತು ಗೋಡಂಬಿ, ಒಂದು 4 ಗೋಡಂಬಿ, 1 ಟೀ ಸ್ಪೂನಷ್ಟು ಎಳ್ಳನ್ನ ನೆನೆಸಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಅದನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಜಾಸ್ತಿ ಏನು ಹಾಕಬೇಕಾಗಿಲ್ಲ. ನೀವು ನಿಮಗೆ ನೋಡಿಕೊಂಡು ನೀವು ಮನೇಲಿ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ನೋಡಿ ರೆಡಿಯಾಗಿದೆ ಕ್ಯಾಪ್ಸಿಕಮ್ ಕಡಾಯಿ. ಇದು ಹೋಟ್ಲಿ ಥರನೇ ಬಂದಿರುತ್ತೆ. ಇದು ಒಮ್ಮೆ ಟ್ರೈ ಮಾಡಿ. ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮೇಲೆ. ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನೀಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಹೀಗೆ ನೋಡ್ತಾ ಇರಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.